ಕಡಂಗ ಸರ್ಕಾರಿ ಶಾಲೆಯ 60 ವಿದ್ಯಾರ್ಥಿಗಳಿಗೆ ಸಮಾಜ ಸೇವಕ ಸಬೀಲ್ ಮತ್ತು ಅವರ ತಂದೆ ಅಬ್ದುಲ್ಲಾ ಹಾಜಿ ಅವರು ನೋಟ್ ಪುಸ್ತಕಗಳನ್ನು ವಿತರಿಸಿದರು. ಶಾಲೆಯ ಮುಖ್ಯೋಪಾಧ್ಯಾಯರ ಮನವಿಯಂತೆ 650 ಪುಸ್ತಕಗಳನ್ನು ನೀಡುವ ಮೂಲಕ ಮಕ್ಕಳ ವಿದ್ಯಾಭ್ಯಾಸಕ್ಕೆ ನೆರವಾದರು. ಸರ್ಕಾರದಿಂದ ಪಠ್ಯಪುಸ್ತಕಗಳು ಸಿಗುತ್ತಿದ್ದು, ನೋಟ್ ಪುಸ್ತಕಗಳನ್ನು ಪೋಷಕರು ಖರೀದಿಸಬೇಕಿದೆ. ಬಡ ಕುಟುಂಬಗಳಿಗೆ ನೆರವಾಗುವ ನಿಟ್ಟಿನಲ್ಲಿ ಸ್ಥಳೀಯ ಪತ್ರಕರ್ತ ನೌಫಲ್ ಅವರ ಮೂಲಕ ದಾನಿಗಳನ್ನು ಸಂಪರ್ಕಿಸಿ ಉಚಿತವಾಗಿ ನೋಟ್ ಪುಸ್ತಕಗಳನ್ನು ನೀಡಲಾಗಿದೆ ಎಂದರು. ದಾನಿಗಳ ನೆರವಿಗೆ ಧನ್ಯವಾದ ಸಲ್ಲಿಸಿದರು. 2026-22ನೇ ಸಾಲಿನ ಪಠ್ಯಪುಸ್ತಕಗಳು ನಮಗೆ ಶಾಲೆಗೆ ಇಲಾಖಾ ವತಿಯಿಂದ ವಿತರಣೆ ಆಯಿತು. ಅದಕ್ಕೆ ಸಂಬಂಧಿಸಿದಂತೆ ನೋಟು ಪುಸ್ತಕಗಳ ಅವಶ್ಯಕತೆ ನನಗೆ ತುಂಬ ಇದ್ದುದರಿಂದ ಕೆಲವು ದಾನಿಗಳನ್ನ ಹುಡುಕಿ ಅವರೊಂದಿಗೆ ಮಾತುಕತೆ ನಡೆಸಿದಾಗ ಮನಪೂರ್ವಕವಾಗಿ ಕಡಂಗ ಗ್ರಾಮದ ಸಬೀಲ್ ರವರು ತಂದೆ ಅಬ್ದುಲ್ ಹಾಜಿ ಅಂತಕ್ಕಂಥವರು, ಜಕ್ರಿಯಾ ಹಾಗೂ ನೌಫಲ್ ಇವರುಗಳು ಮುಂದೆ ಬಂದು ನಮ್ಮ ಶಾಲಾ ಮಕ್ಕಳಿಗೆ ಮುಂದಿನ ವರ್ಷದ ಮುಂದಿನ ಭವಿಷ್ಯಕ್ಕಾಗಿ ಅಥವಾ ಅವರ ವಿದ್ಯಾಭ್ಯಾಸಕ್ಕಾಗಿ ಅಷ್ಟು ನೋಟು ಪುಸ್ತಕಗಳನ್ನು ದಾನಿಗಳ ರೂಪದಲ್ಲಿ ನೀಡಿರ್ತಾರೆ. ಅವರೆಲ್ಲರಿಗೂ ಕೂಡ ನಮ್ಮ SDMC ವತಿಯಿಂದ, ನಮ್ಮ ಶಾಲಾ ವತಿಯಿಂದ, ಶಿಕ್ಷಕರ ವತಿಯಿಂದ ಹಾಗೂ ಪುಟಾಣಿ ಮಕ್ಕಳ ವತಿಯಿಂದ ಅನಂತ ಅನಂತ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳುತ್ತಿದ್ದೇನೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಡಂಗ, ಇಲ್ಲಿ ಹಲವಾರು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸವನ್ನು ನಡೆಸುತ್ತಿದ್ದಾರೆ. ಹಾಗೂ ನಮ್ಮ ಸರ್ಕಾರಿ ಶಾಲೆಗೆ ಅತ್ಯಂತ ಬಡ ಮಕ್ಕಳು ಬಂದು ವಿದ್ಯಾಭ್ಯಾಸವನ್ನು ಪಡೆಯುತ್ತಿದ್ದಾರೆ. ಅವರಿಗೆ ನಮ್ಮ ಶಿಕ್ಷಕರು ಹೇಳಿದಂತೆ ಸರ್ಕಾರದ ವತಿಯಿಂದ ಪಠ್ಯಪುಸ್ತಕಗಳ ಲಭ್ಯವಾಗಿದ್ದರೂ ಕೂಡ ಎಲ್ಲ ಮಕ್ಕಳಿಗೆ ನೋಟು ಪುಸ್ತಕದ ಕೊರತೆ ಕಾಣ್ತದೆ. ಹೆಚ್ಚಿನ ಮಕ್ಕಳಿಗೆ ಮನೆಯಲ್ಲಿ ಅದನ್ನು ಒದಗಿಸುವ ಶಕ್ತಿಯೂ ಇರುವುದಿಲ್ಲ. ಆದ್ದರಿಂದ ನಾವು ನೌಫಲ್ ಹಾಗೂ ಜಕ್ರಿಯಾ ಅವರನ್ನು ಕೇಳಿಕೊಂಡಾಗ ಅವರು ದಾನಿಗಳನ್ನು ಹುಡುಕಿ ನಮ್ಮ ಶಾಲೆಗೆ ನೋಟು ಪುಸ್ತಕವನ್ನು ಒದಗಿಸುವ ಕಾರ್ಯವನ್ನು ನಡೆಸಿದ್ದಾರೆ. ಹಾಗೆಯೇ ನಮ್ಮ ಕಡಂಗ ಗ್ರಾಮದ ಉದ್ಯಮಿಗಳು ಆಗಿರುವಂತಹ ಸಬೀರ್ ಹಾಗೂ ಅವರ ತಂದೆಯವರಾದ ಅಬ್ದುಲ್ ಹಾಜಿ ಅವರು ಕೂಡ ಬಂದು ಶಾಲೆಗೆ ಮಕ್ಕಳಿಗೆ ಕಾಪಿ ರೈಟಿಂಗ್ ಆಗಲಿ ನೋಟ್ ಪುಸ್ತಕಗಳನ್ನಾಗಲಿ ಒದಗಿಸಿದ್ದಾರೆ. ಅವರಿಗೆ ನಮ್ಮ ಶಾಲೆಯ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಪಠ್ಯಪುಸ್ತಕಗಳು ಸರ್ಕಾರದ ವತಿಯಿಂದ ಒದಗಿಸಿದರು. ನೋಟ್ ಬುಕ್ಕಿನ ಅವಶ್ಯಕತೆ ಇರುವಂಥ ಸಂದರ್ಭದಲ್ಲಿ ನಮಗೆ ಇಲ್ಲಿಯ ಮುಖ್ಯೋಪಾಧ್ಯಾಯರು ಕಾಲ್ ಮಾಡಿ, ನಿಮ್ಮ ಊರಿನಿಂದ ಸಹಾಯ ಮಾಡುವವರು ಯಾರಾಗಿದ್ದರೆ ನಮ್ಮ ಶಾಲೆಗೊಂದು ನೋಟ್ ಪುಸ್ತಕದ ವ್ಯವಸ್ಥೆ ಇರಬೇಕು ಅಂತ ಹೇಳುವಾಗ ನಾವು ಜಕ್ಕಿ ಜೊತೆ ಮಾತನಾಡಿದಾಗ ಒಂದೇ ಒಂದು ಮೆಸೇಜ್ ಸಬೀಲ್ರವರಿಗೆ ಕಳಿಸಿದ್ದು, ನೀವು ಶಾಲೆಗೊಂದು ಪುಸ್ತಕ ಕೊಡಲಿಕ್ಕೆ ಆಗ್ತದೆ ಅಂತ. ನಾನೇ ಎಲ್ಲ ಪುಸ್ತಕವನ್ನು ನೀಡ್ತೀನಿ ಅಂತ. ಮೇಡಮರು ಮೊದಲು 300 ಪುಸ್ತಕಗಳು ಸಾಕು ಅಂತ ಹೇಳಿದರು. ಮತ್ತು ಅದರ ಲೆಕ್ಕ ಎಲ್ಲ ನೋಡುವಾಗ 650 ಪುಸ್ತಕಗಳ ಅವಶ್ಯಕತೆ ಇರುವಾಗ ಯಾವುದೇ ತೊಂದರೆ ಇಲ್ಲ, ನಾನೇ ನೀಡ್ತೇನೆ ಅಂತೇಳಿ ಒಂದೇ ಮಾತಿನಲ್ಲಿ ಒಪ್ಪಿ ಒಂದೇ ದಿನದಲ್ಲಿ ಒಂದು ಪಠ್ಯಪುಸ್ತಕ ನೋಟು ವಿತರಣೆ ಇಲ್ಲಿ ಮಾಡಿದ್ದಾರೆ. ಅವರಿಗೆ ನಮ್ಮ ಊರಿನ ಪರವಾಗಿಯೂ ನಮ್ಮ ಶಾಲೆ ಪರವಾಗಿಯೂ ತುಂಬ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇವೆ. ಈ ಸಂದರ್ಭ ಸಮಾಜ ಸೇವಕ ಜಕ್ರಿಯಾ, ಶಿಕ್ಷಕಿ ವತ್ಸಲ, ಸಹ ಶಿಕ್ಷಕರು ಇದ್ದರು. ಚಿತ್ತಾರ ನ್ಯೂಸ್, ಕಡಂಗ.